ಹರೇ ಕೃಷ್ಣ. ವೆಲ್ಕಮ್ ಟು ನೀತು ವ್ಲಾಗ್. ಮಂತ್ರಾಲಯ ಯಾತ್ರಾ ವ್ಲಾಗ್ಗೆ ಸ್ವಾಗತ. ನಾನು ಮತ್ತು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಇಬ್ಬರು ಕೂಡ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈಗ ಅವರು ನಮ್ಮನ್ನು ರೈಲ್ವೆ ಸ್ಟೇಷನ್ನಲ್ಲಿ ಜಾಯ್ನ್ ಆದರು. ಇಲ್ಲಿಂದ ನಮ್ಮ ಮಂತ್ರಾಲಯ ಪ್ರಯಾಣ ಶುರು ಆಯಿತು. ಅವರಪ್ಪ ಕೆಳಗೆ ಕೂರಿಸಿದ್ರು ಅನ್ನೋ ಖುಷಿಗೆ ಜೋರು ನಗು ಬರ್ತಾಯಿತ್ತು. ಕೊನೆ ಮೂಮೆಂಟಲ್ಲಿ ಸೀಟೆಲ್ಲ ಚೇಂಜ್ ಆಗಿ RAC ಸೀಟ್ ಸಿಕ್ತು. ಆದರೂ ಅಡ್ಜಸ್ಟ್ ಮಾಡಿಕೊಂಡು ಕುತ್ಕೊಂಡು ಹೋದ್ವಿ. ಅದನ್ನು ಒಂಥರ ಎಂಜಾಯ್ ಮಾಡಿಕೊಂಡೇ ಹೋದ್ವಿ. ಒಳ್ಳೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ ನಾವು ಅಲ್ಲಿಗೆ 12 ಗಂಟೆ ರಾತ್ರಿಗೆ ರೀಚ್ ಆದ್ವಿ. ಅಲ್ಲಿ ರೀಚ್ ಆದಮೇಲೆ ರೂಮ್ ಬುಕ್ ಮಾಡಿಕೊಂಡು ಬೆಳಿಗ್ಗೆ ದೇವಸ್ಥಾನದ ಕಡೆ ಹೊರಟ್ವಿ. ಅಲ್ಲಿ ದೇವಸ್ಥಾನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಒಳ್ಳೆ ಎಷ್ಟು ಚೆನ್ನಾಗಿರೋ ಪ್ಲೇಸು, ಆ ಎಲ್ಲ ಕೆತ್ತನೆಗಳು, ಆ ಪೇಂಟಿಂಗ್ಸು, ಅದು ಒಂದೊಂದು ವರ್ಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿತ್ತು, ಅಷ್ಟು ವಿಶಾಲವಾಗಿತ್ತು. ಹಾಗೆ ನೋಡ್ತಾ 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 ಹೋಗಿ ಹತ್ರನೇ ಹೋಗ್ಬಿಟ್ವಿ ನಾವು. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಡ್ಡಪಲ್ಲಕ್ಕಿ ಬಂತು. ಆಗ ಅಲ್ಲಿಂದಲೇ ನಾವು ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ದರ್ಶನ ಮಾಡಿ ಆದಮೇಲೆ ಅವ್ರನ್ನ ಕೂರಿಸಿದ್ರು. ಬೆಳ್ಳಿ ಕುರ್ಚಿಯಲ್ಲಿ ಅವ್ರನ್ನ ಕೂರಿಸಿದ್ರು. ಅವರನ್ನು ಅಲ್ಲಿ ಕೂರಿಸಿದ್ಮೇಲೆ ಅವ್ರನ್ನ ಕಣ್ಣು ತುಂಬ ನೋಡಿಕೊಂಡು ಅಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಗೆ ಹೇಳ್ತಾ ಇದ್ದಂಥ ಮಂತ್ರಗಳನ್ನ ರಿಪೀಟ್ ಮಾಡಿದ್ವಿ. ಆಮೇಲೆ ಮಕ್ಕಳು ಆಟ ಆಡ್ತಾಯಿದ್ರು. ಇಬ್ಬರು, ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಶ್ರುತಿ ಮಗ ಪವಿತ್ ಮತ್ತು ನಿರಂಜನ್. ಅದಾದಮೇಲೆ ಕೆಲವು ಸ್ವಲ್ಪ ಸೇವೆಗಳು ಸಿಕ್ತು. ಹಾಗೆ ಅಲ್ಲೋಗಿ ನಾನು, ನಮ್ಮ ಮನೆಯವರು ಎಲ್ಲರೂ ಸೇವೆ ಮಾಡಿದ್ವಿ. ಶ್ರುತಿ ಮತ್ತು ಅವ್ರ ಹಸ್ಬೆಂಡು ಮಹೇಶ್ ಅವರು ಫುಲ್ ಸೀರಿಯಸ್ಸಾಗಿ ಸೇವೆ ಮಾಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಹಾಗೆ ಸೇವೆ ಆದಮೇಲೆ ಗುರುಗಳ ಒಳ್ಳೆಯ ದರ್ಶನ ಆಯಿತು. ಪದಗಳಲ್ಲಿ ವರ್ಣಿಸೋಕ್ಕೆ ಆಗೋದಿಲ್ಲ. ಅಲ್ಲಿಂದ ನಾವು ಆಟೋದಲ್ಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಬೇರೆ ಬೇರೆ ಪ್ಲೇಸ್ಗಳನ್ನ ನೋಡೋಕ್ಕೋಸ್ಕರ. ಮಕ್ಕಳು ಕೂಡ ಆಟೋದಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಎಂಜಾಯ್ ಮಾಡಿದ್ರು. ನಮ್ಮ ರಿಲೇಟಿವ್ಸ್ ಸಿಕ್ಕಿದ್ರು ಟೆಂಪಲಲ್ಲೇ. ಅವರನ್ನು ಮಾತಾಡಿಸ್ಕೊಂಡು ಅಲ್ಲಿಂದ ನಮ್ಮ ಪಯಣ ಹೋಗಿದ್ದು ಅಭಯ ಆಂಜನೇಯ ಟೆಂಪಲ್ಗೆ. ಅಭಯ ಅಪ್ಪಣ್ಣಾಚಾರ್ಯರ ಮನೆಗೆ ನಾವು ದರ್ಶನ ಮಾಡಿಕೊಂಡು ನಮಗೆ ಕೃಷ್ಣ ಸರ್ಪ ಇತ್ತು ಮತ್ತು ಆಂಜನೇಯ ಸ್ವಾಮಿ ವಿಠ್ಠಲ ದೇವರು ಅವರ ದರ್ಶನ ಮಾಡ್ಕೊಂಡ್ವಿ. ರಾಯರು ಮಲಗ್ತಿದ್ದಂಥ ಸ್ಥಳ ಅದನ್ನು ಕೂಡ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ತುಂಗಾ ತೀರದಲ್ಲಿರೋ ಬಿಚ್ಚಾಲೆಗೆ ಹೋದ್ವಿ. ಅಲ್ಲಿ ಅಪ್ಪಣ್ಣಾಚಾರ್ಯ ನಿರ್ಮಾಣ ಮಾಡಿರೋ ಅಂಥ ಬೃಂದಾವನ ಇದೆ. ಆಮೇಲೆ ನಾವು ತೆಪ್ಪದಲ್ಲಿ ತುಂಗಾ ನದಿಯಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಭಯ ಇತ್ತು, ನನಗೆ ನೀರಂದರೆ ತುಂಬ ಭಯ, ಆದರೂ ಖುಷಿಯಾಯಿತು. ಮತ್ತು ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಇನ್ನೊಮ್ಮೆ ದೇವಸ್ಥಾನದಲ್ಲಿ ಬಂದು ಪ್ರಸಾದ ತಗೊಂಡು ದೇವಸ್ಥಾನನ ರಾತ್ರಿ ಲೈಟಿಂಗ್ಸಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ನಮ್ಮ ಪಯಣ ಹೊರಟಿದ್ದು ರೈಲ್ವೆ ಸ್ಟೇಷನ್ಗೆ. ಅಲ್ಲಿಂದ ಬೆಂಗಳೂರು.